ಏನು ಕಳೆದ 3-4 ದಿವಸದಿಂದ ಮಾಧ್ಯಮಗಳಲ್ಲಿ ಒಂದು ಸುಳ್ಳು ಮಾಹಿತಿಯನ್ನ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತೆ ಪ್ರಿಂಟ್ ಮೀಡಿಯಾದಲ್ಲಿ ಯಾವ ತರ ಅದು ಸೃಷ್ಟಿ ಆಯಿತು, ಎಲ್ಲಿಂದ ಬಂತು, ಮೂಲ ಯಾಕೆ ಬಂತು ಅನ್ನೋದು ನನಗೆ ಗೊತ್ತಿಲ್ಲ. ಏನು ಇವತ್ತು ಸುಮಾರು ಬಂಗಾರದ ಅಂಗಡಿಗಳಿಗೆ ಮೋಸ ಮಾಡಿರ್ತಕ್ಕಂಥ ಯುವತಿ ವರ್ತೂರ್ ಪ್ರಕಾಶ್ ಅವರ ಸ್ನೇಹಿತರು ಅಂತೇಳಿ ಗೊತ್ತಾಯಿತು. 100% ಯಾವುದೇ ಸ್ನೇಹಿತರು ಅಲ್ಲ, ಫ್ರೆಂಡು ಅಲ್ಲ, 100% ಸುಳ್ಳು. ನನಗೆ ಒಂದು 5-6 ತಿಂಗಳ ಮುಂಚೆ ನನಗೆ ಪರಿಚಯ ಆಗಿದ್ದು ನಿಜಾನೇ. ಸಾಮಾನ್ಯವಾಗಿ ಒಬ್ಬ ರಾಜಕಾರಣಿ ಅಂದಮೇಲೆ ಬೇಕಾದಷ್ಟು ಜನ ಮನೆಗೆ ಬಂದು ಹೋಗ್ತಾರೆ. ಅದೇ ರೀತಿ ಈ ಹುಡುಗಿ ಕೂಡ ಬಂದೋಗಿದ್ಲು. ನನ್ನ ಹೆಸರನ್ನ ಬಳಸ್ಕೊಂಡು ಬಂಗಾರದ ಅಂಗಡಿಯಲ್ಲಿ ಹೋಗಿ ಬಂಗಾರ ತಗೊಂಡು ಅದನ್ನ ಮಾರಾಟ ಮಾಡಿರ್ತಕ್ಕಂಥದ್ದು ಅದು ತನಿಖೆಯಿಂದ ನನಗೂ ಕೂಡ ಗೊತ್ತಾಗಿದ್ದು. ಅದು ನಾವು ಅದರಲ್ಲಿ ಯಾವುದೇ ರೀತಿಯಾದಂಥ ನಾನು ಇದರಲ್ಲಿ ಇಲ್ಲ. ಹಾಗಾಗಿ ನನ್ನ ಹೆಸರು ಮೇಲೆ ಅವರು ವರ್ತೂರ್ ಪ್ರಕಾಶ್ ನಮ್ಗೆ ಪರಿಚಯ ಅಂತೇಳಿ ಈ ಒಂದು ಒಡವೆಗಳನ್ನು ತಗೊಂಡು ಹೋಗಿರ್ತಕ್ಕಂಥದ್ದು. ಹಾಗಾಗಿ ಈ ಸ್ನೇಹಿತರು ವರ್ತೂರ್ ಪ್ರಕಾಶ್ ಸ್ನೇಹಿತೆ ವಂಚನೆ ಪ್ರಕರಣ ಅಂತೇಳಿ ಎಲ್ಲ ಟಿವಿಗಳಲ್ಲಿ ಬಂತು. ಹಾಗಾಗಿ ನನಗೂ ಕೂಡ ಬಹಳ ಮನಸ್ಸಿಗೆ ನೋವಾಗೈತೆ. ಪತ್ರಿಕೆಗಳಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ, ಇವತ್ತು ಯಾರೇ ಒಬ್ಬ MLA ಆಗಲಿ, ಒಬ್ಬ ಮಿನಿಸ್ಟರ್ ಆಗಲಿ, ಮಾರ್ವಾಡಿ ಅಂಗಡಿನಲ್ಲಿ 10 ಗ್ರಾಮ್ ಒಡವೆ ಕೊಡೋದ್ರೆ ಕೂಡ ಯಾರು ಕೊಡಲ್ಲ. ಅಂಥದ್ದು 2 ಕೋಟಿ ರೂಪಾಯಿ ಒಡವೆ ಕೊಟ್ಟವ್ರೆ ಅಂದ್ರೆ ಇದು ನಂಬಕ್ಕೆ ಆಗೋದಿಲ್ಲ. ಹಾಗಾಗಿ ಆಕೆ ಹೋಗಿ ಮಾರ್ವಾಡಿ ಅಂಗಡಿಯನ್ನು ನಂಬಿಸಿ ಈ ಒಡವೆ ತಗೊಂಡಿರ್ತಕ್ಕಂಥದ್ದು. ಇದರಲ್ಲಿ ನಂದು ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲ. ನಾನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ದೀನಿ. ಹಾಗಾಗಿ ಆಕೆಯಿಂದ ಎಲ್ಲ ರಿಕವರಿ ಮಾಡ್ತಕ್ಕಂಥ ಕೆಲಸ, ಮತ್ತೆ ಇನ್ನೂ ಸುಮಾರು 20 ಕಂಪ್ಲೇಂಟ್ಗಳು ಈ ಆಕೆ ಮೇಲೆ ಬಂದಿರತಕ್ಕಂಥದ್ದು ಎಲ್ಲ ಹೊಸದಾಗಿ ಕೇಸುಗಳು ಕೂಡ ರಿಜಿಸ್ಟರ್ ಆಗ್ತಾ ಐತೆ. ಮತ್ತೆ ಎಲ್ಲ ರಾಜಕಾರಣಿಗಳದ್ದು ಮತ್ತೆ ಯಾರು ಬಿಸ್ನೆಸ್ ಮಾಡ್ತಾರೆ, ಯಾರು ಗುತ್ತಿಗೆದಾರರು ಮಾಡ್ತಾರೆ, ಅವ್ರ ಫೋಟೋಗಳು ನಿಕ್ಕೊಂಡು, ಅವ್ರ ಫೋನ್ ನಂಬರ್ ನಿಕ್ಕೊಂಡು ಆಕೆ ಎಲ್ಲರ ಹೆಸರುಗಳನ್ನ ದುರುಪಯೋಗ ಪಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ಪೊಲೀಸ್ ಕಸ್ಟಡಿಗೆ ಕಳ್ಸಿಕೊಟ್ಟಿದ್ದಾರೆ. ಅವ್ರನ್ನ ಹೆಚ್ಚಿನ ವಿಚಾರಣೆಗೆ ಮತ್ತೆ ಅವ್ರು ಕರ್ಸ್ಕೋಬಹುದು, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಏನು ನನ್ನ ಮೇಲೆ ಸುಳ್ಳು ಆರೋಪಗಳ ಬಂದಿತ್ತು ಪತ್ರಿಕೆಗಳಲ್ಲಿ, ಟಿವಿನಲ್ಲಿ, 100% ನಿರಾಧಾರ. ನಮ್ಗೆ ಆಕೆಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಎಲ್ಲ ವಿಚಾರಗಳನ್ನ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮುಂದೆ ನಾನು ಸ್ಪಷ್ಟಪಡಿಸಿದ್ದೀನಿ. ನನಗೆ ಸ್ನೇಹಿತರು ಅಲ್ಲ, ಫ್ರೆಂಡು ಅಲ್ಲ. ಸಾರ್ವಜನಿಕವಾಗಿ ಜೀವನದಲ್ಲಿ ಒಬ್ಬ MLA, ಒಬ್ಬ ಮಾಜಿ ಮಂತ್ರಿ ಅಂದ್ರೆ ಸಾರ್ವಜನಿಕ ಜನ ಬಂದೇ ಬರ್ತಾರೆ. ಆ ತರ ನಮ್ಮನೆಗೆ ಬಂದೋಗಿರೋದು ಬಿಟ್ರೆ ನನ್ನ ಮಕ್ಕಳ ಮೇಲೆ, ನನ್ನ ಮಕ್ಕಳ ಹೆಸರು ಕೂಡ ಟಿವಿನಲ್ಲೂ ಕೂಡ ಬಂದ್ಬಿಡ್ತು. ಯಾವುದೇ ರೀತಿಯಾದಂಥ ನಮ್ಮ ಮಕ್ಕಳಿಗಾಗ್ಲಿ, ಆಕೆಗಾಗ್ಲಿ, ನನಗಾಗ್ಲಿ ಸಂಬಂಧನೂ ಇಲ್ಲ, ಪರಿಚಯನೂ ಇಲ್ಲ. ಒಂದು 25 ದಿವಸ ಬಂದೋಗಿರ್ತಕ್ಕಂಥದ್ದು ನಮ್ಮ ಮನೆಗೆ. ಹಾಗಾಗಿ ಈ ಮಾಧ್ಯಮಗಳಲ್ಲಿ ಬಂದಿರ್ತಕ್ಕಂಥದ್ದು ತಾವು ಮತ್ತೆ ಅದನ್ನ ಪ್ರಸಾರ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲ ಕೂಡ 9 ಗಂಟೆಯಿಂದ ಇಲ್ಲಿ ಕಾತಿದ್ರೆ ನಾನು ಎಲ್ಲ ಮಾಹಿತಿಯನ್ನು ಕೂಡ ಇಲಾಖೆಗೆ ತಿಳಿಸಿದ್ದೀನಿ ಅಂತ ಹೇಳ್ತಾ ನನ್ನ ಮಾತು ಹೇಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.